ಸಮಾಜದಲ್ಲಿ ಕ್ರೌರ್ಯವನ್ನು ಪ್ರತಿಪಾದಿಸುವ ಮನುಸ್ಮೃತಿಯ ಆರಾಧಕರಿಂದ ಸಂವಿಧಾನವನ್ನು ದುರ್ಬಲಗೊಳಿಸುವ ಹುನ್ನಾರ ನಡೆಯುತ್ತಿದೆ ಎಂದು ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡ್ರಹಳ್ಳಿ ಅವರು ಹೇಳಿದರು. ಅವರು ಮಾನವ ಬಂಧುತ್ವ ವೇದಿಕೆ ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಮನುಸ್ಮೃತಿ ದಹನ ದಿವಸ್ ಆಯೋಜನೆ ಮಾಡಿ ಮಾತನಾಡಿದರು. ಕಳೆದ 97 ವರ್ಷಗಳ ಹಿಂದೆ ಡಿಸೆಂಬರ್ 24ರಂದು ಡಾಕ್ಟರ್ ಅಂಬೇಡ್ಕರ್ ಅವರು ಸಾರ್ವಜನಿಕವಾಗಿ ಮನುಸ್ಮೃತಿಯನ್ನು ದಹನ ಮಾಡಿದ ಐತಿಹಾಸಿಕ ದಿನ ಆಗಿದೆ. ಪುಷ್ಯ ಮಿತ್ರ ಶೃಂಗ ಸುಮತಿ ಭಾರ್ಗವ ಎಂಬ ವ್ಯಕ್ತಿಯಿಂದ ವರ್ಣ ವ್ಯವಸ್ಥೆಯನ್ನು ಜಾರಿಗೆ ತಂದು ಕರಾಳ ಶಾಸನಗಳನ್ನು ಹೇರಿದನು. ದೇಶದ ಮೂಲ ನಿವಾಸಿಗಳಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಭಾಗವಹಿಸದಂತೆ ಮನುಸ್ಮೃತಿ ವಂಚಿಸಿದೆ. ಹುಟ್ಟಿನಿಂದಲೇ ಅಸಮಾನತೆ, ಅಸ್ಪೃಶ್ಯತೆಯನ್ನು ಏರಿ ಗುಲಾಮಗಿರಿ ಜೀವನ ನಡೆಸುವಂತೆ ಶೋಷಣೆ ಮಾಡಿದ್ದಾರೆ ಎಂಬುದನ್ನು ಇಂದಿನ ನಾಗರಿಕರು ತಿಳಿಯಬೇಕು ಎಂದರು. ಈ ಸಂದರ್ಭದಲ್ಲಿ ಆರ್.ಡಿ. ಉಲ್ಲಾಸ್, ರಾಘವಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಬೆರಂಬಾಡಿ, ರಾಮೇಗೌಡ, ರಾಜೇಶ್, ವಕೀಲರು ನಾರಾಯಣ್ ವಡ್ಗೇರೆ, ಶ್ರೀನಿವಾಸ್, ಮಿಮಿಕ್ರಿ ರಾಜೀವ್, ಮಂಟೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೋಪಾಲ್ ಕಬ್ಬಹಳ್ಳಿ, ಉಮೇಶ್, ನಂಜೇಶ್ ಮುಂತಾದವರು ಇದ್ದರು. ಬಂಧುಗಳೇ, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಟ್ಟಂತಹ ಒಂದು ಐತಿಹಾಸಿಕ ದಿನ. 1927 ಡಿಸೆಂಬರ್ 24ನೇ ತಾರೀಕು ಇಡೀ ಮನು ವ್ಯವಸ್ಥೆಯ ವಿರುದ್ಧವಾಗಿ ಇದ್ದಂತಹ ಈ ಒಂದು ಕಾನೂನು ಪುಸ್ತಕ ಇಡೀ ಭಾರತದ ಸಮಸ್ತ ಜನರನ್ನು ಒಂದು ಗುಲಾಬಿತನದಲ್ಲಿಟ್ಟಿತ್ತು. ಅನಾದಿ ಕಾಲಿನ ಸುಮಾರು 106 ವರ್ಷಗಳ ಕಾಲದಿಂದಲೂ ಸಹ ಈ ದೇಶದ ಮೂಲ ನಿವಾಸಿಗಳನ್ನು ಯಾವುದೇ ಹಕ್ಕು ಬಾಧ್ಯತೆಗಳನ್ನು ಕೊಡದೇನೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಸಹ ಒಂದು ರೀತಿಯ ಮೂರನೇ ದರ್ಜೆ ಪ್ರಜೆಗಳ ರೀತಿ ಹಕ್ಕು ವಂಚಿತರಾಗಿ ಬದುಕ್ತಿದ್ದಂಥ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ವಿರೋಧಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸಾಮಾಜಿಕ ವ್ಯವಸ್ಥೆ ಈ ಒಂದು ಮನುಸ್ಮೃತಿಯಿಂದ ಬಂದಿರತಕ್ಕಂಥದ್ದು, ಜಾತಿ ವ್ಯವಸ್ಥೆಯ ಉಗಮಕ್ಕೆ ಕಾರಣ ಆಗಿರ್ತಕ್ಕಂಥ ವರ್ಣ ವ್ಯವಸ್ಥೆಯನ್ನು ಆಧರಿಸುವಂಥ ಈ ಒಂದು ಪುಸ್ತಕವನ್ನು ಮನು ಎಂಬತಕ್ಕಂಥವನು ನಿರ್ಮಿಸಿರ್ತಕ್ಕಂಥ ವಿಚಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಂಥ ಸತ್ಯವನ್ನು ತಿಳಿದು ಈ ಒಂದು ಸಾಮಾಜಿಕ ವ್ಯವಸ್ಥೆಯ ಭಾಳ ಕ್ರೌರ್ಯತೆಯಿಂದ ಕೂಡಿದೆ ಮತ್ತು ಯಾವುದೇ ಮಾನವ ವಿರೋಧಿ ಕೆಲಸಗಳು ಇದರಲ್ಲಿದೆ ಅಂತಕ್ಕಂಥ ಸತ್ಯವನ್ನು ಕಂಡು ಬಹಿರಂಗವಾಗಿ ಅದಕ್ಕೆ ಒಂದು ಸಾರ್ವಜನಿಕವಾಗಿ ಮೆರವಣಿಗೆ ಮಾಡಿ ಮನುಸ್ಮೃತಿಯನ್ನು ದಹನ ಮಾಡಿದಂಥ ಒಂದು ಐತಿಹಾಸಿಕ ದಿನ. ಹಾಗಾಗಿ ಇವತ್ತು ಗುಂಡ್ಲುಪೇಟೆಯಲ್ಲೂ ಸಹ ಹಲವಾರು ಪ್ರಗತಿಪರರು, ವಿಚಾರವಂತರು ಸೇರಿ ಮನುವಾದಿ ದಹನ ದಿನವನ್ನು ಆಚರಣೆ ಮಾಡುವ ಮುಖಾಂತರ ಇವತ್ತು ಸಹ ಕೋಮು ಶಕ್ತಿಗಳು ಈ ದೇಶದ ಮೂಲ ನಿವಾಸಿಗಳನ್ನು, ಮಹಿಳೆಯರನ್ನು ಮತ್ತು ದೀನದಲಿತರನ್ನು ಒಂದು ಹಳೆಯ ವ್ಯವಸ್ಥೆಗೆ ತಗೊಂಡ್ಲಿಕ್ಕೆ ಪ್ರಯತ್ನ ಆಗ್ತಾ ಇದ್ದಾವೆ. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಮಬಾಳು ವಿಚಾರವನ್ನು ಬಿಟ್ಟಿದೆ ಮತ್ತು ಎಲ್ಲರೂ ಸಮಗ್ರತೆಯಾಗಿ ಬದುಕಲಿಕ್ಕೆ, ಅಖಂಡ ಪ್ರಬುದ್ಧ ಭಾರತವನ್ನು ಕಟ್ಟಲಿಕ್ಕೆ ಪೂರಕವಾದಂಥ ಸಂವಿಧಾನ. ಇಂತಹ ಸಂವಿಧಾನ ಇದ್ರೂ ಸಹ ಕೆಲವು ಶಕ್ತಿಗಳು ಹಳೆಯ ಒಂದು ವ್ಯವಸ್ಥೆಯನ್ನು, ವ್ಯವಸ್ಥೆಯನ್ನು ಬಿತ್ತಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ನಿರಂತರ ಪ್ರಯತ್ನ ಪಡ್ತಿದ್ದಾರೆ. ಹಾಗಾಗಿ ಈ ಒಂದು ಐತಿಹಾಸಿಕ ದಿನವನ್ನು ಮತ್ತೆ ನಾವು ಮನುಸ್ಮೃತಿಯನ್ನು ವಿರೋಧಿಸುವ ಮುಖಾಂತರ ಈ ಒಂದು ಹೇಳಿಕೆಯ ಮುಖಾಂತರ ನಾವು ಅದನ್ನು ಖಂಡಿಸ್ತೀವಿ. ಮನುಸ್ಮೃತಿ ದೇಶದ ತಲುಪಬೇಕು. ಈ ದೇಶದ ಸಮಸ್ತ ವರ್ಗಭೇದ ಇಲ್ಲದೇ, ಜಾತಿ ಭೇದ ಇಲ್ಲದೇ, ಧರ್ಮ ಭೇದಗಳಿಲ್ಲದೇ ಎಲ್ಲರೂ ಅನುನ್ನತೆಯನ್ನು ಬದುಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಧನ್ಯವಾದಗಳು.